ಹೋಮ ಮುಗಿದ ನಂತರ ಬಿಡುಗಡೆಯಾಗುವ ಎಲ್ಲಾ ಸಿನಿಮಾಗಳು ಹೌಸ್ಫುಲ್ ಆಗಿ ಓಡುತ್ತವಾ? ಹವನ ನಡೆದ ನಂತರ ಖಾಲಿ ಕೂತಿರುವ ಎಲ್ಲ ನಟ ನಟಿಯರಿಗೂ ಕೆಲಸ ಸಿಗುತ್ತಾ? ಪೂಜೆಯ ನಂತರ ಕನ್ನಡ ಚಿತ್ರರಂಗ ಹಾಲಿವುಡ್ ಹಂತಕ್ಕೆ ಹೋಗಲಿದೆಯಾ? ಹೋಮ ಹವನಗಳು ನಡೆದ ನಂತರ ಹಾಲಿವುಡ್ನ ಎಲ್ಲ ನಟ ನಟಿಯರು ಕನ್ನಡ ಚಿತ್ರರಂಗಕ್ಕೆ ಬಂದು ಕನ್ನಡದಲ್ಲಿ ಏನಾದರೂ ಮಾತಾಡ್ತಾರಾ? ಎತ್ತ ಸಾಗ್ತಿದೆ ಚಿತ್ರರಂಗ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ರೇಖಾ ಹಾಸನ. ಉತ್ತಮ ಕಂಟೆಂಟ್ಗಳೊಂದಿಗೆ ಸದಾಭಿರುಚಿಯ ಚಿತ್ರಗಳನ್ನು ನೀಡದೆ ಸೊರಗುತ್ತಿರುವ ಕನ್ನಡ ಚಿತ್ರರಂಗ ಇದೀಗ ಸಿನಿಮಾ ರಂಗವನ್ನು ಉಳಿಸಲು ಸಂಪೂರ್ಣ ಮೌಢ್ಯಕ್ಕೆ ಜಾರುತ್ತಿರುವುದು ನಿಜಕ್ಕೂ ದುಃಖಕರ ಸಂಗತಿ. ಅತ್ಯುತ್ತಮ ಕಥೆಗಳೊಂದಿಗೆ ಗುಣಮಟ್ಟದ ಚಿತ್ರಗಳನ್ನು ನೀಡದ ಸ್ಯಾಂಡಲ್ವುಡ್ ಮಂದಿ ಚಿತ್ರರಂಗವನ್ನು ಹೋಮ ಹವನ ಪೂಜೆಗಳಿಂದ ಉಳಿಸಲು ಹೊರಟಿದ್ದಾರೆ. ಇದಕ್ಕಾಗಿಯೇ ಇಂದು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಇಡೀ ದಿನ ಪೂಜಾ ಹವನ ಕಾರ್ಯಕ್ರಮವನ್ನು ನಡೆಸಿದೆ. ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರ ಸಂಘಕ್ಕೆ ತನ್ನದೇ ಆದ ಮಹತ್ವ ಇದೆ. ಕೋವಿಡ್ ನಂತರ ಎಲ್ಲ ಕ್ಷೇತ್ರಗಳಂತೆ ಚಿತ್ರರಂಗವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ನಿಜ. ಅದಕ್ಕೆ ಪರಿಹಾರ ಏನು? ಎಲ್ಲ ವಿಭಾಗಗಳ ಕಾಸ್ಟ್ ಕಟ್ಟಿಂಗ್, ಟಿಕೆಟ್ ರೇಟು ಕಡಿಮೆ, ಮೇಕಿಂಗ್ ಕಾಸ್ಟ್ ಕಡಿತ, ವರ್ಷಾನುಗಟ್ಟಲೆ ಸಿನಿಮಾ ಮಾಡುವುದನ್ನು ತಪ್ಪಿಸುವುದು, ಕಷ್ಟದಲ್ಲಿರುವ ನಿರ್ಮಾಪಕ ನಿರ್ದೇಶಕ ಕಲಾವಿದರಿಗೆ ಕೆಲಸ ಸಿಗುವಂತೆ ನೋಡ್ಕೊಳ್ಳೋದು, ಇದೆಲ್ಲವೂ ಮಾಡುವ ಅವಕಾಶ ಇತ್ತು. ಆದರೆ ಹೋಮ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಈ ಕಲಾವಿದರ ಸಂಘದಲ್ಲಿ ಕೂತಿರುವ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ಹಿರಿಯ ನಟ ದೊಡ್ಡಣ್ಣ ಅವರೇ ಹೇಳಬೇಕು. ಒಂದ್ ವೇಳೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರು ಇದ್ದಿದ್ರು ಇಂತಹದೊಂದು ನಿರ್ಧಾರ ತೆಗೆದುಕೊಂಡಿದ್ರೆ ಕಪಾಳ ಮೋಕ್ಷ ಮಾಡ್ತಿದ್ರು. ಯಾಕೆಂದ್ರೆ ಇಂಥ ದಿಗ್ಗಜರು ಇದ್ದಾಗ ಸಮಸ್ಯೆ ಪರಿಹಾರಕ್ಕೆ ಅವರು ಎಲ್ಲರೂ ಒಟ್ಟಾಗಿ ಯೋಚಿಸುವ ದಾರಿಯೇ ಬೇರೆ ಇತ್ತು. ಈ ಹಿಂದೆ ಪ್ರವಾಹ, ಬರಗಾಲ, ಕನ್ನಡ ಹೋರಾಟ ಅಂತ ಬಂದಾಗ ಸಿನಿಮಾ ಮಂದಿ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ನಡೆಸ್ತಿದ್ರು. ನಿರ್ಮಾಪಕರಿಗೆ, ಉದ್ಯಮಕ್ಕೆ ಒಳ್ಳೆಯದಾಗ್ಲಿ ಅಂತ ಡಾಕ್ಟರ್ ರಾಜ್ಕುಮಾರ್ ಸಾರಥ್ಯದಲ್ಲಿ ಅಂದು ಒಂದು ಚಿತ್ರ ಮಾಡಿದ್ರು. ಇಂಥ ಪರಂಪರೆ ಇರುವ ಕಲಾವಿದರ ಸಂಘದಲ್ಲಿ ಈಗ ಹೋಮ ನಡೀತಿದೆ. ಇದು ದುರಂತವಲ್ಲದೆ ಮತ್ತೇನಿಲ್ಲ ಅನ್ನಿಸ್ತಿದೆ. 1960ರಲ್ಲಿ ಕಲಾವಿದರಿಗೆ ಕೆಲಸ ಇಲ್ದಿದ್ದಾಗ ಎಲ್ಲರೂ ಸೇರಿ ತಾವುಗಳೇ ಹಣ ಹಾಕಿಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಉತ್ಸಾಹ ತುಂಬುವ ಉದ್ದೇಶ ಇತ್ತು. ಆ ಚಿತ್ರವೇ ರಣಧೀರ ಕಂಠೀರವ. ಇದು ಇಡೀ ಉದ್ಯಮದ ಮೊದಲ ಕ್ರೌಡ್ ಫಂಡಿಂಗ್ ಸಿನಿಮಾ. ಚಿತ್ರರಂಗ ಹೀಗೆ ಯೋಚನೆ ಮಾಡೋ ಬದಲು ಹೋಮ ಪಿಂಡ ಅಂತ ಹೊಗೆ ಹಾಕೋ ಕಾರ್ಯಕ್ರಮ ಮಾಡ್ತಿರೋದು ನಾಚಿಕೆಗೇಡಿನ ಸಂಗತಿ. 10 ಚಿತ್ರಗಳನ್ನು ನಿರ್ಮಿಸಿರುವ ನಿರ್ಮಾಪಕ ರಾಕ್ಲೈನ್ ಅವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? 100 ಚಿತ್ರಗಳಲ್ಲಿ ನಟಿಸಿರುವ ದೊಡ್ಡಣ್ಣನವರ ಬುದ್ಧಿಗೆ ಮಂಕು ಕೌದಿದ್ಯಾ? ಈಗ ಚಿತ್ರರಂಗದಲ್ಲಿ ದೊಡ್ಡವರಿಲ್ಲ, ಹೀಗಾಗಿ ನಾವು ದೇವರ ಮೊರೆ ಹೋಗ್ತಿದ್ದೇವೆ. ಆ ಮೂಲಕ ಚಿತ್ರರಂಗ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿದ್ದೇವೆ ಎನ್ನುವ ರಾಕ್ಲೈನ್ ವೆಂಕಟೇಶ್ ಅವರ ಹೇಳಿಕೆ ಭಾರತೀಯ ಚಿತ್ರರಂಗಕ್ಕೆ ನಗೆಪಾಟ್ಲಾಗಿದೆ. ರಾಕ್ಲೈನ್ ಪಕ್ಕದಲ್ಲಿ ಕೂತಿರುವ ದೊಡ್ಡಣ್ಣ ಅವರಿಗೂ ಗೊತ್ತಾಗದೆ ಹೋಗಿರುವುದು ಪರಮ ಅಚ್ಚರಿ. ಹಾಗಾದ್ರೆ ಈ ಕುರಿತು ರಾಕ್ಲೈನ್ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಚಿತ್ರರಂಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದೆ. ಹಾಗಾಗಿ ಕೋವಿಡ್ ನಂತರವೇ ಇಂಥದ್ದೊಂದು ಯೋಚನೆ ಇತ್ತು. ಕೋವಿಡ್ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳಾದವು. ಕಾರಣಾಂತರಗಳಿಂದ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಆಗಲಿಲ್ಲ. ದೊಡ್ಡಣ್ಣ 1 ತಿಂಗಳ ಮುಂಚೆ ಯಾಕೊಂದು ಪೂಜೆ ಮಾಡಿಸಬಾರ್ದು ಅಂತ ಹೇಳಿದ್ರು. 14ರಂದು ದಿನ ಚೆನ್ನಾಗಿರೋದ್ರಿಂದ ಚಿತ್ರರಂಗದ ಉಳಿವಿಗಾಗಿ ಮತ್ತು ಏಳಿಗೆಗಾಗಿ ಹೋಮ ಮಾಡಿಸಿದ್ದೇವೆ. ಇದಕ್ಕೆ ಚಿತ್ರರಂಗದ ಎಲ್ಲರನ್ನೂ ಕರೆದಿದ್ದೇವೆ ಅಂತ ಹೇಳಿದ್ರು. ಅದೆಲ್ಲವೂ ಸರಿ. ಹೋಮ ಮುಗಿದ ನಂತರ ಬಿಡುಗಡೆಯಾಗುವ ಎಲ್ಲಾ ಸಿನಿಮಾಗಳು ಹೌಸ್ಫುಲ್ ಆಗಿ ಓಡುತ್ತವಾ? ಹವನ ನಡೆದ ನಂತರ ಖಾಲಿ ಕೂತಿರುವ ಎಲ್ಲ ನಟ ನಟಿಯರಿಗೂ ಕೆಲಸ ಸಿಗುತ್ತಾ? ಪೂಜೆಯ ನಂತರ ಕನ್ನಡ ಚಿತ್ರರಂಗ ಹಾಲಿವುಡ್ ಹಂತಕ್ಕೆ ಹೋಗಲಿದೆಯಾ? ಹೋಮ ಹವನಗಳು ನಡೆದ ನಂತರ ಹಾಲಿವುಡ್ನ ಎಲ್ಲ ನಟ ನಟಿಯರು ಕನ್ನಡ ಚಿತ್ರರಂಗಕ್ಕೆ ಬಂದು ಕನ್ನಡದಲ್ಲಿ ಏನಾದರೂ ಮಾತಾಡ್ತಾರಾ? ಎತ್ತ ಸಾಗ್ತಿದೆ ಚಿತ್ರರಂಗ? ನೆರೆಯ ಮಲಯಾಳಂ ಚಿತ್ರರಂಗವನ್ನು ನೋಡಿ ನಮ್ಮವರು ಕಲಿಬಾರ್ದಾ? ಸ್ಟಾರ್ ಪಟ್ಟವನ್ನು ಮೀರಿ ಕೇವಲ ಕಂಟೆಂಟ್ಗಳಿಂದಲೇ ಪ್ರೇಕ್ಷಕರನ್ನ ಸೆಳೆಯುತ್ತಿರುವುದು ಮಲಯಾಳಂ ಸಿನಿಮಾ ಮಂದಿ ನಮ್ಮವರ ಕಣ್ಣಿಗೆ ಕಾಣಿಸ್ತಿಲ್ವಾ? ಅಥವಾ ಕಣ್ಣಿದ್ದು ಕುರುಡರಾಗಿದ್ದಾರಾ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.